ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಯಾಕೆಂದರೆ ನಾನು ಹೊಸ ಚಾನಲ್ನ ಓಪನ್ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ನಾನಿವತ್ತು ಬಾಸುಮತಿ ರೈಸಲ್ಲಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅರ್ಧ ಗಂಟೆ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ರುಬ್ಕೊಳೋದಕ್ಕೆ 2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು 10 ಹಸಿರು ಮೆಣಸಿನ್ಕಾಯಿ, ಪುದೀನ 1 ಇಡಿ, ಸಾಂಬಾರು ಸೊಪ್ಪು 1 ಇಡಿನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಮಸಾಲ ಸ್ಪೈಸಸ್ಗೆ ಕಸ್ತೂರಿ ಮೆಂತ್ಯ, 3 ಲವಂಗ, ಸೋಂಪು, ಮೊಗ್ಗು, ಪಲಾವ್ ಎಲೆ, ಏಲಕ್ಕಿ ತಗೊಂಡಿಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಈರುಳ್ಳಿ 3 ಗೆಡ್ಡೆ, 3 ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಪುದೀನ, ಸಾಂಬಾರು ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ. ಚಿಕನ್ ಮಿಕ್ಸ್ ಮಾಡೋದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರು, ಬಿರಿಯಾನಿ ಮಸಾಲ, ಗರಂ ಮಸಾಲ, ಕಸ್ತೂರಿ ಮೆಂತ್ಯ ತೆಗೆದಿಟ್ಕೊಂಡಿದ್ದೀನಿ. ರುಬ್ಕೊಳೋದಕ್ಕೆ ನಾವೇನು ಎತ್ತಿಟ್ಕೊಂಡಿದ್ವೋ ಸಾಂಬಾರು ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿನ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಪೇಸ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ಒಂದು ಗಟ್ಟಿ ಇರೋ ಪಾತ್ರೆ ತಗೊಳ್ಳಿ, ಇಲ್ಲಾಂದರೆ ತಳ ಒತ್ಬಿಡುತ್ತೆ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿಲ್ಲ, ಹಾಗಾಗಿ ಮೊದಲಿಗೆ 1 ಸ್ಪೂನ್ ತುಪ್ಪ ತಗೊಂಡು ಅದಕ್ಕೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಮನೇಲಿ ಯೂಸ್ ಮಾಡೋ ಎಣ್ಣೆನೇ ಹಾಕ್ಕೊಳ್ಳಿ. ಹಾಗೆ ನಾವು ತೆಗೆದಿಟ್ಕೊಂಡಿರುವಂತಹ ಬಿರಿಯಾನಿ ಸ್ಪೈಸಸ್ಗಳನ್ನ ಹಾಕ್ಕೊಂಡು ಫ್ಲೇವರ್ ಬಿಟ್ಟಾದಮೇಲೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹಸಿ ಸ್ಮೆಲ್ ಹೋಗಾದ್ಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವೋ ಟೊಮೊಟೊ ಕೂಡ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಬಿಟ್ಟು ಸ್ವಲ್ಪ ಹಾಗೆ ಮಿಕ್ಸ್ ಕೊಡಿ. ನಾವಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಗಟ್ಟಿ ಮೊಸರು ಹಾಕ್ಕೊಂಡು ನಾವೇನು ಮಸಾಲೆಗಳು ತೆಗೆದಿಟ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡು ಅರ್ಧ ಸ್ಪೂನ್ ಸಾಲ್ಟು ಮತ್ತು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಸೈಡಿಗೆ ಇಟ್ಕೊಳ್ಳಿ. ನಾವೇನು ಟೊಮೊಟೊ ಹಾಕ್ಕೊಂಡು ಸಾಫ್ಟ್ ಆಗಿಬಿಟ್ಟಿದ್ವೋ ಅದಕ್ಕೆ ನಾವು ಇಲ್ಲಿ ಪೇಸ್ಟ್ ಮಾಡಿಟ್ಟಿರೋಂಥ ಮಸಾಲೆನ ಹಾಕ್ಕೊಂಡು ಅದನ್ನು ಕೂಡ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡ್ತಿರ್ಬೋದು ಕಲರ್ ಸ್ವಲ್ಪ ಗ್ರೀನ್ ಆಗಿದೆ. ಆಮೇಲೆ ನಾವೇನು ಮ್ಯಾರಿನೇಟ್ ಆಗೋಕ್ಕೆ ಚಿಕನ್ ಎತ್ತಿಟ್ಟಿದ್ವೋ ಅದನ್ನು ಕೂಡ ಹಾಕ್ಕೊಂಡು ಒಂದು 20% ಚೆನ್ನಾಗಿ ಮಿಕ್ಸ್ ಮಾಡಿ. ನೀರೆಲ್ಲ ಚಿಕನ್ನಲ್ಲಿ ನೀರಿರುತ್ತಲ್ಲ ಅದು ಕೂಡ ಬಿಡ್ಕೊಳೋವರೆಗೂ ಮಿಕ್ಸ್ ಮಾಡಿ. ನೋಡ್ತಿರ್ಬೋದು ಚಿಕನಲ್ಲಿ ಸ್ವಲ್ಪ ನೀರು ಬಂದಿದೆ. ಹಾಗಾಗಿ ನಾನಿಲ್ಲಿ 2 ಗ್ಲಾಸ್ ಬಾಸುಮತಿ ರೈಸ್ಗೆ 3 ಗ್ಲಾಸ್ ನೀರನ್ನ ಹಾಕ್ಕೊತಿದ್ದೀನಿ. ಇಲ್ಲಾಂದರೆ ತುಂಬಾ ಮೆತ್ತಗಾಗಿಬಿಡುತ್ತೆ, ತಿನ್ನೋದಕ್ಕೂ ಉಡುಡಿಯಾಗಿರಲ್ಲ. ಹಾಗಾಗಿ ನಾನಿಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ಚಿಕನ್ನಲ್ಲೂ ಸ್ವಲ್ಪ ನೀರು ಬಿಟ್ಟಿರುತ್ತಲ್ಲ, ಹಾಗಾಗಿ ಇಟ್ಟಿರೋ ಅಂತಹ ಬಾಸುಮತಿ ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಒಂದು 50% ಬೆಂದಿದೆ ಅಂದಮೇಲೆ ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟು ತಳಕ್ಕೆ ಒಂದು ಗಟ್ಟಿ ಇರುವಂಥ ಒಂದು ರೊಟ್ಟಿ ಹಂಚಿಡಿ, ಏಕೆಂದರೆ ತಳ ಒತ್ತಬಾರ್ದಲ್ಲ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ದಮ್ ಕಟ್ಟಿ. ನಾನಿಲ್ಲಿ ಒಂದು ತೂಕ ಇರೋವಂತಹ ಕಲ್ಲಿಟ್ಟು ಅದನ್ನೇ ಇಟ್ಟಿದ್ದೀನಿ. ಅದನ್ನೇ 15 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹಳ್ಳೋವರೆಗೂ ಬೇಯಿಸ್ಕೊಂಡು ಇಟ್ಟಿದ್ದೀನಿ. 10 ನಿಮಿಷ ಆಗಿದೆ. ಇವಾಗ ಓಪನ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ರೈಸ್ ಎಷ್ಟು ಚೆನ್ನಾಗಿ ಬೆಂದು ಸಾಫ್ಟಾಗಿ ಉಡುಡಿಯಾಗಿ ಬಂದಿದೆ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿ, ಮನೇಲಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.